ಈಗ ಮತ್ತೆ ಕಸ್ಟಡಿಗೆ ಪಡೆಯಲು ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿ ಗ್ಯಾಂಗ್ಗೆ ಕೊಲೆ ಕೇಸ್ನಲ್ಲಿ ಜೈಲಾಗುತ್ತಾ ಅಥವಾ ಕಸ್ಟಡಿಗೆ ಪಡಿತಾರಾ ಅನ್ನೋ ಪ್ರಶ್ನೆಗೆ ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಉತ್ತರ ಲಭ್ಯವಾಗಲಿದೆ. ಈಗ ಮತ್ತೆ ಕಸ್ಟಡಿಗೆ ಪಡೆಯೋದಕ್ಕೆ ಸದ್ಯ ಪೊಲೀಸರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಅಂತ ತಿಳಿದು ಬರ್ತಾ ಇದೆ. ಈಗಾಗಲೇ 2 ಬಾರಿ 11 ದಿನಗಳ ವಿಚಾರಣೆಯನ್ನ ಕಸ್ಟಡಿಗೆ ಪಡೆಯುವ ಮೂಲಕವಾಗಿ ಮಾಡಲಾಗಿದೆ. ಇನ್ನು 4 ದಿನ ಪೊಲೀಸ್ ಕಸ್ಟಡಿಗೆ ಕೇಳೋದಕ್ಕೆ ಅವರಿಗೆ ಅವಕಾಶಗಳಿದೆ. ಸೊ ಆ ಹಿನ್ನೆಲೆಯಲ್ಲಿ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ ಪೊಲೀಸರು ಕಸ್ಟಡಿಗೆ ಕೇಳೋ ಸಲುವಾಗಿ. ತನಿಖೆ ಬಾಕಿ ಇದೆ ಅಂತ ಕೋರ್ಟ್ ಗಮನಕ್ಕೆ ತರೋ ಮೂಲಕವಾಗಿ ಕಸ್ಟಡಿಗೆ ಪಡೆಯುವಂತಹ ಸಾಧ್ಯತೆ ಇದೆ. ಇನ್ನೂ ಕೂಡ ಏನೆಲ್ಲ ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಬೇಕು, ಯಾವುದೆಲ್ಲ ಪೆಂಡಿಂಗ್ ಇದೆ ಅನ್ನೋದನ್ನು ಕೂಡ ನ್ಯಾಯಾಧೀಶರ ಗಮನಕ್ಕೆ ತರಬೇಕಾಗತ್ತೆ. ಸೊ ಅದೆಲ್ಲವನ್ನು ಆಲಿಸಿದ ನ್ಯಾಯಾಧೀಶರು ಅದು ಸೂಕ್ತ ಅನಿಸಿದ್ರೆ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆಗಳಿರುತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ನಾಗೇಶ್ ಇಂದ. ನಾಗೇಶ್, 11 ದಿನದ ಕಸ್ಟಡಿ ಮುಗಿದಿರೋದ್ರಿಂದ ಈಗ ಕೇವಲ 3 ದಿನಗಳ ಕಸ್ಟಡಿಗೆ ಕೇಳೋಕಷ್ಟೇ ಅವರಿಗೆ ಅವಕಾಶ ಇರೋದ್ರಿಂದ 3 ದಿನಗಳ ಕೇಳಿದ್ರೆ ಬಹುಶಃ 1-2 ದಿನ ಕಸ್ಟಡಿಗೆ ಸಿಗಬಹುದಾದ ಸಾಧ್ಯತೆ ಇರುತ್ತಲ್ವಾ? ದಿವ್ಯಾ, ಖಂಡಿತವಾಗ್ಲೂ ಈಗಾಗಲೇ 11 ದಿನಗಳ ಕಾಲ ಕಸ್ಟಡಿಗೆ ಪಡೆದಂಥ ಪೊಲೀಸರು ಬಂಧಿತ ಆರೋಪಿಗಳಿಂದ ತನಿಖೆ ಮಾಡಿರುವಂಥದ್ದು. 11 ದಿನಗಳಲ್ಲಿ ಕೃತ್ಯ ನಡೆಸಿದಂಥ ಸ್ಥಳ ಸೇರಿದಂತೆ ಬೇರೆ ಬೇರೆ ಕಡೆ ಮಹಜರ್ ಕಾರ್ಯವನ್ನು ಮಾಡಿ ಅಲ್ಲಿ ಸಿಕ್ಕಂಥ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಈಗಾಗಲೇ ಪೊಲೀಸರು ಮಾಡಿರುವಂಥದ್ದು. ಅದರ ಜೊತೆಗೆ ಈಗ 11 ದಿನ ಕಸ್ಟಡಿ ಪಡೆದಂಥ ಸಂದರ್ಭದಲ್ಲಿ ಆಗಿರುವಂಥ ಬೆಳವಣಿಗೆಯ ಬಗ್ಗೆ ನ್ಯಾಯಾಧೀಶರ ಮುಂದೆ ಒಂದು ಮಾಹಿತಿಯನ್ನು ಕೊಡ್ತಾರೆ. ಅದಾದ ಬಳಿಕ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳ ತನಿಖೆಗೆ ಅವಶ್ಯಕತೆ ಇದ್ದಾದಲ್ಲಿ ಇನ್ನು 3 ದಿನಗಳ ಕಾಲ ಪೊಲೀಸರಿಗೆ ಕಸ್ಟಡಿಗೆ ಕೇಳಲಿಕ್ಕೆ ಅವಕಾಶ ಇದೆ. ಹಾಗಾಗಿ 3 ದಿನಗಳ ಕಾಲ ಬಂಧಿತರಲ್ಲಿ ಪ್ರಮುಖ ಆರೋಪಿಗಳನ್ನು ಕಸ್ಟಡಿಗೆ ಕೊಡಿ ಅಂತ ಕೇಳುವ ಸಾಧ್ಯತೆಗಳು ಕೂಡ ಇದ್ದಾವೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಂದು ವೇಳೆ 3 ದಿನಗಳ ಕಾಲ ಪೊಲೀಸರು ಕಸ್ಟಡಿಗೆ ಕೇಳಿದ್ದಾದಲ್ಲಿ ಅವರ ಅಂದರೆ ಪ್ರಕರಣದಲ್ಲಿ ತೀವ್ರತೆ ಏನಿದೆ, ಅವರ ಪಾತ್ರ ಇನ್ನೂ ಎಷ್ಟು ತನಿಖೆ ಬಾಕಿ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂಥ ನ್ಯಾಯಾಧೀಶರು 1 ಅಥವಾ 2 ದಿನಗಳ ಕಾಲ ಕಸ್ಟಡಿಗೆ ಕೊಡಬಹುದು. ಇಲ್ಲದೆ ಹೋದರೆ ಪ್ರಕರಣದಲ್ಲಿ ಸಂಪೂರ್ಣವಾಗಿ ತನಿಖೆ ಆಗಿದೆ ಅನ್ನುವಂಥ ಮಾಹಿತಿ ನ್ಯಾಯಾಧೀಶರ ಗಮನಕ್ಕೆ ಬಂದಾದಲ್ಲಿ ಕಸ್ಟಡಿಗೆ ಕೊಡದೇನೂ ಇರಬಹುದು. ಒಂದು ವೇಳೆ ಕಸ್ಟಡಿಗೆ ಕೊಡದೆ ಹೋದರೆ ಬಂಧಿತ ಆರೋಪಿಗಳು ಎಲ್ಲರೂ ಕೂಡ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗುವ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಒಂದು ವೇಳೆ 1 ಅಥವಾ 2 ದಿನ ಕಸ್ಟಡಿಗೆ ಕೇಳಿದ್ರೆ ಪ್ರಮುಖ ಆರೋಪಿಗಳಾದ ದರ್ಶನ್, ಪವಿತ್ರ ಸೇರಿದಂತೆ 2-3 ಜನ ಆರೋಪಿಗಳನ್ನು ಮತ್ತೆ ಕಸ್ಟಡಿಗೆ ಪಡೆದ್ರೆ ಮತ್ತೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಪ್ರಕರಣದ ಬಗ್ಗೆ ಬಾಕಿ ಇರುವಂಥ ತನಿಖೆಯನ್ನು ಮಾಡಲಿಕ್ಕೆ ಪೊಲೀಸರು ತಯಾರಿಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಈಗ ಸದ್ಯಕ್ಕೆ ಇರುವಂಥದ್ದು. ವಿದ್ಯಾ, ಅಂದ್ರೆ ಈಗ ಕಸ್ಟಡಿ ಕೇಳೋದಕ್ಕೆ ತಯಾರು ಮಾಡ್ಕೊಂಡಿದ್ದಾರೆ ಅಂತ ಅಂದ್ರೆ ತನಿಖೆ ಪೂರ್ಣ ಆಗಿಲ್ಲ, ಇನ್ನೂ ಕೂಡ ಪೆಂಡಿಂಗ್ ಇದೆ ಅನ್ನೋದನ್ನ ತೋರಿಸುತ್ತಲ್ವಾ ನಾಗೇಶ್? ಖಂಡಿತವಾಗ್ಲೂ ಬಹಳ ಪ್ರಮುಖವಾಗಿ ಈ ಪ್ರಕರಣದಲ್ಲಿ ಪ್ರಮುಖ ಆರೋಪಿಗಳ ಒಂದಷ್ಟು ತನಿಖೆ ಬಾಕಿ ಇದೆ ಅಂತ ಆದಲ್ಲಿ ಆರೋಪಿಗಳಿಗೆ ಸಂಬಂಧಪಟ್ಟಂತೆ ಏನು ತನಿಖೆ ಬಾಕಿ ಇದೆ ಅನ್ನುವಂಥದ್ದನ್ನು ನ್ಯಾಯಾಧೀಶರ ಮುಂದೆ ಮನವರಿಕೆ ಮಾಡಿಕೊಡುವ ಕೆಲಸವನ್ನು ತನಿಖಾಧಿಕಾರಿಗಳು ಮಾಡ್ತಾರೆ. ಒಂದು ವೇಳೆ ನ್ಯಾಯಾಧೀಶರು ತನಿಖಾಧಿಕಾರಿಗಳು ಹೇಳಿರುವಂಥ ಅಂಶಗಳು ಸತ್ಯ ಅಂತ ಕಂಡು ಬಂದಲ್ಲಿ ಪ್ರಮುಖ ಆರೋಪಿಗಳಿಂದ ತನಿಖೆಗೆ ಅವಶ್ಯಕತೆ ಇದೆ ಅನ್ನುವಂಥದ್ದು ಸಾಬೀತಾದರೆ ಅಲ್ಲಿ ಪ್ರಮುಖ ಆರೋಪಿಗಳಾದ ಪವಿತ್ರ, ದರ್ಶನ್ ಸೇರಿದಂತೆ 4 ಜನ ಆರೋಪಿಗಳನ್ನು ಕಸ್ಟಡಿಗೆ ಕೊಡುವ ಸಾಧ್ಯತೆ ಇದೆ ಅನ್ನುವಂಥದ್ದು. ಮೇಲ್ನೋಟಕ್ಕೆ ಈಗಿರುವಂಥ ಮಾಹಿತಿ ಪ್ರಕಾರ ಕೊಲೆ ಪ್ರಕರಣದಲ್ಲಿ ಬಂಧಿತ ಆರೋಪಿಗಳ ಸ್ಥಳ ಮಹಜರು, ಅವುಗಳಿಂದ ಸಾಕ್ಷಿ ಕಲೆ ಹಾಕಿರುವಂಥ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕಿ ಆಗಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ಪ್ರಕರಣದಲ್ಲಿ ಅವರಿಗೆ 3 ದಿನಗಳ ಕಾಲ ಕಸ್ಟಡಿಗೆ ಕೇಳುವ ಅವಕಾಶ ಇರೋದ್ರಿಂದ ಮತ್ತೆ 1 ಬಾರಿ ಕಸ್ಟಡಿಗೆ ಕೇಳುವ ಪ್ರಯತ್ನವಂತೂ ಪೊಲೀಸರು ಮಾಡೇ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇರುವಂಥದ್ದು. ಕಸ್ಟಡಿಗೆ ಕೊಡೋದು ಬಿಡೋದು ಅನ್ನುವಂಥ ನಿರ್ಧಾರವಾಗೋದು ನ್ಯಾಯಾಧೀಶರು ಏನು ಕ್ರಮ ಕೈಗೊಳ್ತಾರೋ ಅದರ ಮೇಲೆ ಅವರ ಬಹುಶಃ ಪೊಲೀಸ್ ಕಸ್ಟಡಿಯೋ ಅಥವಾ ಪರಪ್ಪನ ಅಗ್ರಹಾರ ಜೈಲು ಅನ್ನುವಂಥದ್ದು ನಿರ್ಧಾರವಾಗಲಿದೆ. ದಿವ್ಯಾ, ಓಕೆ ನಾಗೇಶ್, ಸಂಪರ್ಕದಲ್ಲಿರಿ, ಮತ್ತಷ್ಟು ಮಾಹಿತಿಯನ್ನು ನಿಮ್ಮಿಂದ ಪಡ್ಕೊಳ್ತಾ ಹೋಗ್ತೀವಿ. ಸದ್ಯ ಆರೋಪಿಗಳನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಿಕ್ಕೆ ತಯಾರಿಗಳಾಗಿದೆ. A1 ಆರೋಪಿ ಪವಿತ್ರ ಗೌಡ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೇಸ್ನಲ್ಲಿ ಪ್ರಮುಖ ಆರೋಪಿಯಾಗಿದ್ದು A1 ಆರೋಪಿಯಾಗಿದ್ದಾರೆ. ಕಾರಣ ರೇಣುಕಾಸ್ವಾಮಿ ಇವರಿಗೆ ಅಶ್ಲೀಲ ಮೆಸೇಜ್ ಅನ್ನ ಕಳಿಸಿದ್ದ ಅನ್ನೋದು. ರೇಣುಕಾಸ್ವಾಮಿ ವಿರುದ್ಧ ಒಳಸಂಚು ಆರೋಪವನ್ನ ಸದ್ಯ ಪವಿತ್ರ ಗೌಡ ವಿರುದ್ಧವಾಗಿ ಹೊರಿಸಲಾಗಿದೆ. ಒಳಸಂಚನ್ನ ಮಾಡುವಂತಹ ಆರೋಪ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಅನ್ನ ಸೋಷಿಯಲ್ ಮೀಡಿಯಾ ಮುಖಾಂತರ ಕಳಿಸಿರುವಂತಹ
ಅನ್ನುವಂಥದ್ದು. ಅದನ್ನ ಮೆಸೇಜ್ಗಳ ಮುಖಾಂತರ ಆತನ ಪ್ರೈವೇಟ್ ಪಾರ್ಟ್ಸ್ನ ಕಳಿಸಿದ್ದ ಅನ್ನುವಂತಹ ಆರೋಪ ಹಿನ್ನೆಲೆಯಲ್ಲಿ ಆಕೆ ಇದನ್ನ ದರ್ಶನ್ ಗಮನಕ್ಕೆ ತಂದಿದ್ರು ಅಂತ. ಇನ್ನು A2 ಆರೋಪಿ ದರ್ಶನ್ ಈ ಕೇಸ್ನಲ್ಲಿ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿಸಿ ಹತ್ಯೆ ಮಾಡಿರುವಂತಹ ಸೂತ್ರಧಾರ. ಸೊ ಆ ಕಾರಣಕ್ಕೆ A2 ಆರೋಪಿಯನ್ನಾಗಿ ದರ್ಶನ್ ಅವರನ್ನ ಮಾಡಲಾಗಿದೆ. ದರ್ಶನ್ ವಿರುದ್ಧ ರೇಣುಕಾಸ್ವಾಮಿಗೆ ಹಲ್ಲೆ ಮಾಡಿರುವಂತಹ ಆರೋಪ ಇದೆ. ಅದಕ್ಕೆ ಸಂಬಂಧಿಸಿದ ಹಾಗೆ ಕೆಲವೊಂದಷ್ಟು ಸಾಕ್ಷ್ಯ ಸಂಗ್ರಹವನ್ನು ಕೂಡ ಈಗಾಗಲೇ ಪೊಲೀಸರು ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆಯಲ್ಲಿ ಸೂತ್ರಧಾರ ಯಾರು ಅಂದ್ರೆ A3 ಪವನ್. ಈತ ಪವಿತ್ರ ಗೌಡ ಅವರ ನಿವಾಸದಲ್ಲಿ ಕೆಲಸ ಮಾಡಿಕೊಂಡಿರುವಂತಹ ವ್ಯಕ್ತಿ. ಈತನೇ ಇದಕ್ಕೆಲ್ಲ ಸೂತ್ರಧಾರ. ಆತನೇ ಆಕೆಗೆ ಪ್ರಚೋದಿಸಿದ್ದು ಮತ್ತು ಇದನ್ನ ದರ್ಶನ್ ಗಮನಕ್ಕೂ ತಂದದ್ದು. ಆ ನಂತರದಲ್ಲೇ ಈ ಎಲ್ಲ ಬೆಳವಣಿಗೆಗಳು ಆಗಿರೋದು ಅಂತ. ಆ ಕಾರಣಕ್ಕಾಗಿ A3 ಆರೋಪಿಯಾಗಿ ಪವನ್ ಇದ್ದು, ನಟ ದರ್ಶನ್ ಆಪ್ತನ ಬಂಟ ಕೂಡ ಇತ್ತು. ಯಾಕಂದ್ರೆ ಪವಿತ್ರ ಗೌಡ ಅವರ ನಿವಾಸದಲ್ಲಿ ಆತ ಕೆಲಸ ಮಾಡ್ಕೊಂಡಿದ್ದಾನೆ. ಪವಿತ್ರ ಗೌಡಗೆ ಮೆಸೇಜ್ ಬಂದಿದ್ದನ್ನ ಈತನಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಆ ನಂತರ ಈತ ದರ್ಶನ್ ಗಮನಕ್ಕೆ ತಂದಿದ್ದಾನೆ. ಅದಾದ ನಂತರದಲ್ಲಿ ರೇಣುಕಾಸ್ವಾಮಿಯನ್ನ ಕರೆತರಲಿಕ್ಕೆ ಈ A4 ಆರೋಪಿ ರಾಘವೇಂದ್ರ ಇವನಿಗೆ ಡೀಲ್ ಅನ್ನ ಕೊಟ್ಟಿರ್ತಾರೆ. ರೇಣುಕಾಸ್ವಾಮಿ ಅಪಹರಣದಲ್ಲಿ ಪ್ರಮುಖ ಪಾತ್ರಧಾರ ಈತ. ಚಿತ್ರದುರ್ಗದಿಂದ ಬೆಂಗಳೂರಿಗೆ ರೇಣುಕಾಸ್ವಾಮಿಯನ್ನ ಕರೆದುಕೊಂಡು ಬರಲಿಕ್ಕೆ ಎಲ್ಲಾ ರೀತಿಯ ಸೂತ್ರವನ್ನ ಹೆಣೆದದ್ದು ಈತನೇ. ಆ ಕಾರಣಕ್ಕಾಗಿ ಕಿಡ್ನಾಪ್ ಕೇಸ್ನಲ್ಲಿ ಈತನನ್ನ ಆರೋಪಿಯನ್ನಾಗಿ ಮಾಡಲಾಗಿದೆ. ನಂದೀಶ್ A5 ಆರೋಪಿ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಟ್ಟಿರುವಂತಹ ಆರೋಪ ಸದ್ಯ ನಂದೀಶ್ ವಿರುದ್ಧವಾಗಿ ಇದೆ. ನಂದೀಶ್ ರೇಣುಕಾಸ್ವಾಮಿಯ ಮೈ ಮೇಲೆಲ್ಲ ಕರೆಂಟ್ ಶಾಕ್ ಕೊಟ್ಟಿರುವಂತಹ ಒಂದಷ್ಟು ಗುರುತುಗಳು ಕೂಡ ಲಭ್ಯವಾಗಿದೆ. ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ನೀಡಿದಂತಹ ಆರೋಪದ ಹಿನ್ನೆಲೆಯಲ್ಲಿ A5 ಆರೋಪಿಯಾಗಿ ಈ ಪ್ರಕರಣದಲ್ಲಿ ನಂದೀಶ್ನನ್ನ ಸೇರಿಸಲಾಗಿದೆ. ರೇಣುಕಾಸ್ವಾಮಿಯ ದೇಹದ ಭಾಗಗಳಿಗೆ ಈತ ಕರೆಂಟ್ ಶಾಕ್ ಅನ್ನ ಕೊಟ್ಟಿದ್ದಾನೆ. ವೃತ್ತಿಯಲ್ಲಿ ಈಗ ಈತ ಕೇಬಲ್ ಆಪರೇಟರ್ ಕೂಡ ಹೌದು. A6 ಆರೋಪಿ ಜಗದೀಶ್, ರೇಣುಕಾಸ್ವಾಮಿ ಅಪಹರಿಸಿದಂತಹ ಜಗದೀಶ್. ಈತ ಕೂಡ ಚಿತ್ರದುರ್ಗ ಮೂಲದವನು. ರಾಘವೇಂದ್ರ ಈತನನ್ಗೆ ಹೇಳಿ ಕರೆಸ್ಕೊಂಡಿದ್ದು. A4 ಆರೋಪಿ ರಾಘವೇಂದ್ರ ಏನಿದ್ದಾನೆ ಆತ ಮತ್ತು ಈತ ಇಬ್ರು ಕೂಡ ಸ್ನೇಹಿತರು. ಸೊ ಆ ಸ್ನೇಹದ ಹಿನ್ನೆಲೆಯಲ್ಲಿ ಇಂಥದ್ದೊಂದು ಪ್ರಕರಣಕ್ಕೆ ಇಬ್ರು ಕೂಡ ಭಾಗಿಯಾಗಿರೋದು. ರೇಣುಕಾಸ್ವಾಮಿ ಅಪಹರಿಸಿದಂತಹ ಜಗದೀಶ್ ಅಲ್ಲಿಂದ ಕರೆದುಕೊಂಡು ಬರಲಿಕ್ಕೆ ವೆಹಿಕಲ್ ವ್ಯವಸ್ಥೆ ಮಾಡುವಂಥದ್ದು, ಕರ್ಕೊಂಡು ಬಂದಂತ ನಂತರದಲ್ಲಿ ಆತನ ಮೂವ್ಮೆಂಟ್ಸ್ಗಳು ಕೂಡ ಕೆಲ CCTVಯಲ್ಲಿ ಲಭ್ಯವಾಗಿದೆ. A4 ರಾಘು ಆಪ್ತ ನಂದೀಶ್ ಆಗಿದ್ದಾನೆ. ಇನ್ನು ಅನುಕುಮಾರ್ A7 ಆರೋಪಿ ರೇಣುಕಾ ಕಿಡ್ನಾಪ್ನಲ್ಲಿ ಪ್ರಮುಖ ಪಾತ್ರಧಾರಿ ಕೂಡ ಹೌದು. ಇಲ್ಲಿ ಪ್ರಕರಣದಲ್ಲಿ ಆತನನ್ನ ಕರೆದುಕೊಂಡು ಬರಲಿಕ್ಕೆ ಇವರೆಲ್ಲ ಏನೆಲ್ಲ ಮಸಲತ್ತನ್ನ ಮಾಡಿದ್ರು, ಎಷ್ಟು ವಿಶ್ವಾಸವನ್ನ ಮೂಡಿಸಿ ಆತನನ್ನ ಕರೆದುಕೊಂಡು ಬಂದ್ರು, ಆತನಿಗೆ ಎಳ್ಳಷ್ಟು ಬೆಂಗಳೂರಿಗೆ ಬರೋವರೆಗೂ ಕೂಡ ಅನುಮಾನ ಬರದೇ ಇರೋ ಹಾಗೆ ನಡ್ಕೊಂಡಿದ್ರು ಅನ್ನೋದಕ್ಕೆ ಇವರೆಲ್ಲರೂ ಕೂಡ ಸಾಕ್ಷಿ. ಅನುಕುಮಾರ್ ರಾಘವೇಂದ್ರ ಸ್ನೇಹಿತನಾಗಿದ್ದಾನೆ. ಅನುಕುಮಾರ್ ಈತ ಕೂಡ ಚಿತ್ರದುರ್ಗ ಮೂಲದವನೇ. ಇವರೆಲ್ಲರೂ ಸೇರಿ ಮಸಲತ್ತು ಮಾಡಿ ಆತನಲ್ಲಿ ನಂಬಿಕೆಯನ್ನ ಮೂಡಿಸಿ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಕರೆತಂದಿದ್ರು. ಕಿಡ್ನಾಪ್ ಪ್ರಕರಣದ ಹಿನ್ನೆಲೆಯಲ್ಲಿ A7 ಆರೋಪಿ ಅನುಕುಮಾರ್ ಭಾಗಿಯಾಗಿದ್ದು, ಜೊತೆಗೆ ಹಲ್ಲೆ ನಡೆಸಿದ ಸಂದರ್ಭದಲ್ಲೂ ಕೂಡ ಈತ ಇದ್ದ ಅಂತ. A8 ರವಿ ಚಿತ್ರದುರ್ಗ ಮೂಲದ ಕಾರು ಚಾಲಕ. ಆತ ಹೇಳೋ ರೀತಿಯಲ್ಲಿ ನನಗೆ ಗೊತ್ತಿಲ್ಲ, ನಾನೊಂದು ಕಾರು ಚಾಲಕ ಅಷ್ಟೇ, ನನಗೊಂದು ಬಾಡಿಗೆ ಇದೆ ಬಾ ಅಂತ ಕರೆದ್ರು ನಾನು ಆ ಕಾರಣಕ್ಕೆ ಹೋಗಿದ್ದೀನಿ ಅಂತ. ಆದರೆ ಬಂದ ನಂತರದ ಬೆಳವಣಿಗೆಗಳು ಇವನ್ನ ಗಮನಕ್ಕಿರಬೇಕು ಅನ್ನೋ ಕಾರಣಕ್ಕೆ ಇನ್ನು ಕೋರ್ಟ್ನತ್ತ ಆರೋಪಿಗಳನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ರಿ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಿಂದ ಆರೋಪಿಗಳನ್ನ ಕರೆದುಕೊಂಡು ಹೋಗ್ಲಾಗ್ತಾ ಇದೆ. 2 ವಾಹನಗಳ ಸಿದ್ಧತೆಯನ್ನ ಮಾಡ್ಕೊಂಡಿದ್ರು. ಇದೀಗ ಆರೋಪಿಗಳೆಲ್ಲರೂ ಕೂಡ ಈ ವಾಹನದಲ್ಲಿ ಕೂರಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ನೇರವಾಗಿ ಈಗ ಕೋರ್ಟ್ನತ್ತ ಕರೆದುಕೊಂಡು ಹೋಗ್ತಾರೆ. ಕೋರ್ಟ್ಗೆ ಕರ್ಕೊಂಡು ಹೋದ ನಂತರದಲ್ಲಿ ಹೆಚ್ಚುವರಿ ವಿಚಾರಣೆಗಾಗಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆಗಳು ಕೂಡ ಇದೆ. ಇದೆಲ್ಲ ಆಲಿಸಿದ ನಂತರದಲ್ಲಿ ಇನ್ನು ಯಾವೆಲ್ಲ ಮಾಹಿತಿಗಳನ್ನ ಸಂಗ್ರಹ ಮಾಡಬೇಕಾಗಿದೆ ಅನ್ನುವಂತಹ ಪರಿಪೂರ್ಣ ವಾದ ಪ್ರತಿವಾದವನ್ನು ಆಲಿಸಿದ ನಂತರದಲ್ಲಿ ನ್ಯಾಯಾಧೀಶರು ತೀರ್ಮಾನಕ್ಕೆ ಬರ್ತಾರೆ. ಕಸ್ಟಡಿಗೆ ಕೊಡಬೇಕಾ ಅಥವಾ ನ್ಯಾಯಾಂಗ ಬಂಧನಕ್ಕೆ ಕೊಡಬೇಕಾ ಅಂತ. ಇದೀಗಷ್ಟೇ ಪೊಲೀಸ್ ಠಾಣೆಯಿಂದ ಆರೋಪಿಗಳನ್ನ ಕರೆದುಕೊಂಡು ಹೋಗಲಾಗ್ತಾ ಇದೆ. ಒಟ್ಟು 17 ಆರೋಪಿಗಳು ಕೂಡ ಈ ವಾಹನದಲ್ಲಿದ್ದು ಅವರೆಲ್ಲರನ್ನು ಕೂಡ ನೇರ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಈಗಷ್ಟೇ ವೆಹಿಕಲ್ ಅಲ್ಲಿಂದ ಮೂವ್ ಆಗಿದೆ. ಹೆಚ್ಚುವರಿ ಭದ್ರತೆಯೊಂದಿಗೆ ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇರುವಂತಹ ಚಿತ್ರಣ. ಪೊಲೀಸ್ ಠಾಣೆಯ ಮುಂಭಾಗ ಅಭಿಮಾನಿಗಳು ಸೇರಬಹುದು, ದರ್ಶನ್ ಅಭಿಮಾನಿಗಳು ಅನ್ನೋ ಕಾರಣಕ್ಕೆ ಅಲ್ಲಿಯೂ ಕೂಡ ಭಾರಿ ಭದ್ರತೆಯನ್ನ ಮಾಡ್ಕೊಂಡಿದ್ರು, ಬ್ಯಾರಿಕೇಡ್ಗಳನ್ನ ಅಳವಡಿಸಿದ್ರು. ಅದ್ಯಾವುದಕ್ಕೂ ಆಸ್ಪದ ಆಗದೇ ಇರೋ ಹಾಗೆ ನೋಡ್ಕೊಳ್ಳಲಾಗಿತ್ತು. ಈಗ ಆರೋಪಿಗಳೆಲ್ಲರನ್ನೂ ಕೂಡ ಪೊಲೀಸ್ ಭದ್ರತೆಯೊಂದಿಗೆ ಕೋರ್ಟ್ಗೆ ಕರೆದುಕೊಂಡು ಹೋಗ್ತಾ ಇರುವಂತಹ ದೃಶ್ಯ.
ಒಟ್ಟು 2 ಅವಧಿಗೆ 11 ದಿನಗಳ ಕಸ್ಟಡಿಯನ್ನ ಪಡೆದು ಹಲವಾರು ಸಾಕ್ಷ್ಯಗಳನ್ನ ಸಂಗ್ರಹ ಮಾಡಿದ್ರು, ಹೇಳಿಕೆಗಳನ್ನ ದಾಖಲು ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಪೂರ್ಣವಾಗಿದೆಯಾ ಇಲ್ಲವಾ ಅನ್ನೋದು ಇನ್ನೇನು ಕೆಲವೇ ಹೊತ್ತುಗಳಲ್ಲಿ ಗೊತ್ತಾಗುತ್ತೆ. ಪೊಲೀಸರು ಕಸ್ಟಡಿಗೆ ಕೇಳಿದ್ರೆ ತನಿಖೆ ಇನ್ನೂ ಕೂಡ ಪೂರ್ಣ ಆಗಿಲ್ಲ, ಇನ್ನೂ ಹೆಚ್ಚುವರಿ ಮಾಹಿತಿಯನ್ನ ಕಲೆ ಹಾಕಬೇಕಾಗಿದೆ ಅನ್ನೋದು ತಿಳಿದು ಬರುತ್ತೆ. ಸದ್ಯ ಪೊಲೀಸರ ಸಿದ್ಧತೆಯ ಪ್ರಕಾರವಾಗಿ ಹೆಚ್ಚುವರಿ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ, ಅದಕ್ಕೆ ಸಿದ್ಧತೆಗಳಾಗಿದೆ ಅಂತಲೇ ತಿಳಿದು ಬರ್ತಾ ಇದೆ. ಈಗಷ್ಟೇ ಆರೋಪಿಗಳನ್ನ ಕೋರ್ಟ್ನತ್ತ ಕರೆದುಕೊಂಡು ಹೋಗಿದ್ದಾರೆ. ಡಿ ಗ್ಯಾಂಗ್ನ 17 ಆರೋಪಿಗಳು ಈಗ ಕೋರ್ಟ್ ಮುಂದೆ ಹಾಜರಾಗಲಿದ್ದಾರೆ. ನೋಡ್ತಾ ಇದ್ರೆ ಈ ದೃಶ್ಯದಲ್ಲಿ ಪೊಲೀಸ್ ವೆಹಿಕಲ್ ಅಲ್ಲಿ ಆರೋಪಿಗಳನ್ನ ಕರೆದುಕೊಂಡು ಹೋಗ್ತಾ ಇದ್ದಾರೆ. A1 ಆರೋಪಿ ಪವಿತ್ರ ಗೌಡ, A2 ಆರೋಪಿ ದರ್ಶನ್ ಸೇರಿದಂತೆ ಒಟ್ಟು 17 ಆರೋಪಿಗಳು ಈ ಪೊಲೀಸ್ ಜೀಪ್ ನಲ್ಲಿ ಕೂರಿಸಿಕೊಂಡು ಕರೆದುಕೊಂಡು ಹೋಗ್ತಾ ಇದ್ದಾರೆ. ಪೊಲೀಸರು ನಿನ್ನೆ ಅಷ್ಟೇ ಇವರ ವೈದ್ಯಕೀಯ ತಪಾಸಣೆಯನ್ನು ಕೂಡ ಮಾಡಿಕೊಂಡಿದ್ರು. ಯಾಕಂದ್ರೆ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕಾಗಿತ್ತು. ಇವತ್ತು ಕೋರ್ಟ್ ಅಂದ್ರೆ ಕಸ್ಟಡಿಗೆ ಪಡೆದಿದ್ದಂತಹ ಅವಧಿ ಮುಕ್ತಾಯವಾಗಿದ್ದರ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ.